ಇನ್ನು ಭಾರತೀಯ ಸೇನೆಗೆ ಆರ್ಸಿಬಿ ಕೂಡ ಗೌರವ ಸಮರ್ಪಣೆ ಮಾಡಿದೆ. ನಾವು ಹೆಮ್ಮೆ ಗೌರವದಿಂದ ನಾವು ನಮಸ್ಕರಿಸ್ತೀವಿ. ಸೇನೆಯೊಂದಿಗೆ ನಮ್ಮ ಗೌರವವನ್ನ ಪ್ರತಿಜ್ಞೆ ಮಾಡ್ತೀವಿ. ನಾವು ಅವರಿಗೆ ಸಲ್ಲಿಸುವಂತಹ ಗೌರವ ಏನಿದೆ ಆ ಗೌರವದ ಪ್ರತಿಜ್ಞೆಯನ್ನು ನಾವು ಮಾಡ್ತೀವಿ ಅಂತ ಆರ್ಸಿಬಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ. ಇದು ಭಾರತದಲ್ಲಿ ಇರುವಂತಹ ಒಂದು ಸ್ಥಿತಿ. ವಿವಿಧತೆ ಎಷ್ಟೇ ಇದ್ರೂ ಕೂಡ ಭಾರತದಲ್ಲಿ ಭಾರತದ ಏಕತೆ ಎಂಥದ್ದು ಅನ್ನುವಂಥದ್ದನ್ನು ಈಗ ಭಾರತ ತೋರಿಸಿಕೊಡ್ತಾ ಇದೆ. ನೋಡಿ, ಬಹಳಷ್ಟು ದೊಡ್ಡದಾಗಿರುವಂತಹ ಒಂದು ಆರ್ಥಿಕ ವಿಚಾರ ಇದು. ಆರ್ಸಿಬಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಮರ್ಥನೆ ಕೂಡ ಕೊಡ್ತಾ ಇದೆ. ಪಂದ್ಯಗಳನ್ನು ಮುಂದೂಡಿಕೆ ಮಾಡಿ ಸಾಕಷ್ಟು ನಷ್ಟ ಕೂಡ ಉಂಟಾಗುತ್ತೆ. ಆದರೂ ಕೂಡ BCCI ಈಗ ಭಾರತದ ಸೇನೆ ಜೊತೆಗೆ ನಿಂತಿದೆ. ಅದೇ ರೀತಿಯಾಗಿ ಆರ್ಸಿಬಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೋಸ್ಟ್ ಮಾಡಿದೆ. ಭಾರತೀಯ ಸೇನೆಗೆ ನಮ್ಮ ಗೌರವ ಸಮರ್ಪಣೆ ಇದೆ. ಗೌರವ ಭಾವದಿಂದ ನಾವು ಹೆಮ್ಮೆಯಿಂದ ಅವರಿಗೆ ನಮಸ್ಕರಿಸ್ತೇವೆ. ಸೇನೆಯೊಂದಿಗೆ ನಮ್ಮ ಗೌರವ ಪ್ರತಿಜ್ಞೆ ಮಾಡ್ತೀವಿ ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದಿದ್ದಾರೆ. ಒಂದೆಡೆ ಪಾಕಿಸ್ತಾನದಲ್ಲಿ ಅಲ್ಲಿಯ ಕ್ರಿಕೆಟ್ ಆಟಗಾರರು, ಸಾರ್ವಜನಿಕರು, ಅಲ್ಲಿರುವಂತಹ ರಾಜಕಾರಣಿಗಳು ಸರ್ಕಾರವನ್ನು ಕ್ಯಾಕರಿಸಿ ಉಗಿತಾ ಇದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಿ ನೀವು ಅಂತ. ದೇಶದಲ್ಲಿ ಈಗ ಆಂತರಿಕ ಯುದ್ಧದ ಒಂದು ಪರಿಸ್ಥಿತಿ ಇದೆ. ಆದರೆ ಭಾರತ ಈ ಒಂದು ಸಂದರ್ಭದಲ್ಲಿ ಯುನೈಟ್ ಆಗಿದೆ. ಇದು ಕೇವಲ ಈಗ ಮಾತ್ರ ಅಲ್ಲ, ಯಾವಾಗ ಭಾರತದಲ್ಲಿ ಇಂತಹ ಪರಿಸ್ಥಿತಿಗಳು ಬಂದಿದ್ದಾವೆ. 1947ರಿಂದ ಈವರೆಗೆ ಪಾಕಿಸ್ತಾನ ಆಗಿರಬಹುದು, ಚೀನಾ ಜೊತೆಗೆ ನಡೆದಂತಹ ಒಂದು ಯುದ್ಧಗಳಾಗಿರಬಹುದು, ಪ್ರತಿಯೊಂದು ಯುದ್ಧದಂತಹ ಪರಿಸ್ಥಿತಿಯಲ್ಲಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತ ಎಲ್ಲವನ್ನ ಮರೆತು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾರತ ಮಾಕೆ ಏಕ್ ಸಿಪಾಯಿ ಅನ್ನುವ ರೀತಿಯಲ್ಲಿ ಎಲ್ಲರೂ ಈಗ ಒಬ್ಬ ಸೈನಿಕರಾಗಿ ಪಾಕಿಸ್ತಾನದ ಎದುರು ನಿಂತಿದ್ದಾರೆ.